ಹೆಲೋ ಸ್ಟೂಡೆಂಟ್ಸ್, ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವಾಗ ನಮ್ಮ ಕೆ ಎ ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗಾಗಲೇ ಕೆಲವು ವೀಡಿಯೋಸಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದೆ. ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ ಏನು, ಅದರಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿ, ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಸಹ ಅದರಲ್ಲಿ ಇರುತ್ತೆ ಅಂತ ಹೇಳಿ ಈಗಾಗಲೇ ನಿಮಗೆ ಮಾಹಿತಿಯನ್ನು ತಿಳಿಸಿದ್ವಿ ಈ ಚಾನೆಲಲ್ಲಿ. ಓಕೆನಾ. ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗುತ್ತೆ ವಿದ್ಯಾರ್ಥಿಗಳಿಗೆ, ಇದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ತುಂಬ ದಿನದಿಂದ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ. ನಾನು ಸುಮಾರು ದಿನ ಆಯಿತು ವಿಡಿಯೋ ಮಾಡಿ, ಆದರೆ ಇನ್ನೂ ಸಹ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ. ಸೊ ಆದರೆ ಈಗ ಒಂದು ಅನಾಲಿಸಿಸ್ನ ಪ್ರಕಾರ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಅದನ್ನು ನಾವೀಗ ತಿಳ್ಕೊತಾ ಹೋಗೋಣ. ಸೊ ಅಂತಂದರೆ ಒಂದು ಪ್ರಿಡಿಕ್ಟ್ನ ಮುಖಾಂತರ ಸೊ ಯಾವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರ್ಬೋದು ಅಂತ ಹೇಳಿ ಈಗ ಒಂದು ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು. ಸೊ ಆ ಒಂದು ಇನ್ಫಾರ್ಮೇಷನಲ್ಲಿ ಯಾವ ಮಾಹಿತಿ ಇದೆ ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 7ರಿಂದ 10 ದಿನದ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಸೊ ನಿಮಗೆ ವಿತರಿಸೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಅಫಿಷಿಯಲ್ ಆಗಿ ಲಿಂಕನ್ನು ಬಿಡ್ತಾರೆ ನಮ್ಮ ಕೆ ಎ ಕಡೆಯಿಂದ. ಆ ಒಂದು ಲಿಂಕಲ್ಲಿ ಮೊದಲಿಗೆ ಲಾಗಿನ್ ಆಗಿ ಸೊ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪಡ್ಕೋಬೋದು. ಸೊ ಅದು ಹತ್ತಿರ ಬಂದಂಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೌ ಟು ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ ಎಲ್ಲ. ಸೊ ಜಸ್ಟ್ ನೀವು ತಿಳ್ಕೊಳ್ಳಿ, ಇನ್ನು 7 to 10 ಡೇಸಲ್ಲಿ ಸೊ ನಿಮಗೆ ಸಿಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು. ಓಕೆನಾ. ಸೊ ತುಂಬ ಸೇಫಾಗಿ ಇಟ್ಕೋಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಆ್ಯಂಡ್ ಅದರಲ್ಲಿರ್ತಕ್ಕಂಥ ಡೀಟೇಲ್ಸನ್ನು ಸಹ ಯಾರಿಗೂ ನೀವು ಶೇರ್ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು. ಬಿಕಾಸ್ ನೀವು ಅಡ್ಮಿಷನ್ ಆಗ್ತಿರಲ್ಲ, ಸೊ ಆವಾಗೂ ಸಹ ಅದು ಬೇಕಾಗತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.